ನೋಡಿ ಸ್ನೇಹಿತರೆ, ಮ್ಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ. ಇವತ್ತು ನಾವು ಪಂಜಾಬಲ್ಲಿದ್ದೀವಿ. ಇವತ್ತು ನಾವು ಪಂಜಾಬಿಗೆ ಬಂದಿರೋ ಉದ್ದೇಶ ಒಳ್ಳೆ ಹಸುಗಳು ಕೊಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ತಮ್ಮ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ. ಹಸುಗಳು ಯಾವ ರೀತಿ ಇರಬೇಕು ಏನು ಅನ್ನೋದನ್ನು ವಿವರಣೆ ಮಾಡಿ ತೋರಿಸಿದ್ದೀನಿ. ಈ ಸಲ ಬರ್ತಾ ಇರೋ ಹಸುಗಳು ಆಲ್ಮೋಸ್ಟ್ 35 ಲೀಟ್ರ್, ಆಫ್ಟರ್ 35+, 35ರಿಂದ 50 ಲೀಟ್ರ್ ಕೊಡುವಂಥ ಹಸುಗಳು. ಒಳ್ಳೆ ಬ್ರೀಡ್ ಸಾಕೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ಹೇಳಿದ್ದೀನಿ. 35ರಿಂದ 50 ಲೀಟ್ರ್ ಕೊಡುವಂಥ ಹಸುಗಳು, ABS, ವರ್ಲ್ಡ್ ವೈಡು ಮತ್ತು ಸೆಕ್ಸಿಮೆನ್ ಇರುವಂಥ ಹಸುಗಳು. ಈ ಹಸುಗಳನ್ನು ಸಾಕೋದ್ರಿಂದ ನೋಡಿ ಸ್ನೇಹಿತರೆ, ಕನಿಷ್ಠ ಪಕ್ಷ ಹಾಲು ನಿಲ್ಲಿಸೋ ಟೈಮಲ್ಲೂ 10ರಿಂದ 12 ಲೀಟ್ರ್ ಹಾಲು ಕೊಡ್ತಾನೆ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ನಮ್ಮ ಡೈರಿ ಫಾರ್ಮ್ ಯಾವತ್ತೇ ಕಾರಣಕ್ಕೂ ನಷ್ಟದಲ್ಲಿ ಹೋಗಲ್ಲ. ಸೊ ಭಾಳಷ್ಟು ಹಸುಗಳು ಕೊಟ್ಟಿದ್ದೀನಿ, 20 ಲೀಟ್ರ್ ಕೊಟ್ಟಿದ್ದೀನಿ, 30 ಲೀಟ್ರದ್ದು ಕೊಟ್ಟಿದ್ದೀನಿ. ಈ ಸಲ ಆದಷ್ಟು ಏನಾಗುತ್ತೆ, ಬಹಳ ಜನ 30-35 ಲೀಟ್ರು, 40 ಲೀಟ್ರ್ ಹಾಲು ಹಸುಗಳು ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮಿನಿಮಮ್ 35ರಿಂದ 50 ಲೀಟ್ರ್ ಹಸುಗಳು ನೋಡಿ ಆಯ್ಕೆ ಮಾಡಿದ್ದೀವಿ. ತಾವು ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೂ ಯೂಟ್ಯೂಬಲ್ಲಿ ನಮಗೆ ಕಾಮೆಂಟ್ ಕಳಿಸಿ. ಯೂಟ್ಯೂಬಲ್ಲಿ ಕಾಮೆಂಟ್ ಕಳಿಸೋದ್ರಿಂದ ನಾವು ಅದನ್ನು ರೇಟು ಮತ್ತು ಹಸುಗಳನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಹಸುಗಳ ರೇಟು ಮತ್ತೆಲ್ಲ ಅದ್ರ ವಿವರ ಎಲ್ಲ ಕೊಡ್ತೀವಿ. ಮತ್ತು ತಾಯಿ ಬ್ಲಡ್ ಲೈನ್, ತಾಯಿ ಎಷ್ಟು ಹಾಲು ಕೊಡ್ತಾಯಿತ್ತು, ಎಷ್ಟು ಹಿಂದಿನ ಸಲ ಎಷ್ಟು ಹಾಲು ಕೊಟ್ಟಿತ್ತು, ಈ ಸಲ ಎಷ್ಟು ಕೊಡುತ್ತೆ, ಅದ್ರ ಬಗ್ಗೆ ಪೂರ್ಣ ವಿವರ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ನಾವೊಂದು ಈ ಡೈರಿ ಫಾರ್ಮಿಗೆ ಶಿವಮೊಗ್ಗಕ್ಕೆ ತೊಗೊಂಬರ್ತಾ ಇರೋದು. ಶಿವಮೊಗ್ಗದಲ್ಲಿ ನಾವು ಈ ಮುಂದಿನ ವಾರದಿಂದ ಶಿವಮೊಗ್ಗಕ್ಕೆ ಬರ್ಬೋದು, ಬಂದು ಹಸುಗಳನ್ನು ಆಯ್ಕೆ ಮಾಡಿ ತೊಗೋಬೋದು. ಸೊ ಬಹಳಷ್ಟು ಹಸುಗಳ ಡಿಮ್ಯಾಂಡ್ ಇದೆ. ಆದಷ್ಟು ನಿಮಗೆ ಅಷ್ಟು ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಎಷ್ಟಾಗತ್ತೆ ಅಷ್ಟು ಹಳೆ ಬುಕ್ಕಿಂಗ್ ಏನು ಮಾಡಿದ್ದಾರೆ ಅವ್ರಿಗೆ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಆಮೇಲೆ ನಮ್ಮ ಮೆಂಬರ್ಸ್ಗಳಿದ್ದಾರೆ ಕೆಲವೊಬ್ಬರು, ಅವರಿಗೂ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸ್ನೇಹಿತರೆ, ಕೆಲವೊಬ್ರು ಏನಾಗುತ್ತೆ ಅಂತ ಹೇಳಿದ್ರೆ ಹಸುಗಳ ರೈಟ್ ಬಗ್ಗೆ ಹೋಗ್ತಾರೆ. ನೋಡಿ, ಹಸುಗಳ ರೈಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಹಸುಗಳ ಹಾಲಿನ ಇಳುವರಿ ಮೇಲೆ, ಹಾಲು ಕೊಡ್ತಾ ಇರೋ ಇಳುವರಿ ಮೇಲೆ, ಲೆಕ್ಟೇಷನ್ ಮೇಲೆ, ಹಸುಗಳ ಅದ್ರ ಕ್ವಾಲಿಟಿ ಮೇಲೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ತಮಗೆ ಹಸುಗಳು ಎಲ್ಲಾದರೂ ಕಡಿಮೆ ರೇಟಿಗೆ ಸಿಕ್ಕರೆ ತೊಗೋಬೋದು ಸ್ನೇಹಿತರೆ, ಇಲ್ಲೇ ತೊಗೋಬೇಕಂತ ಏನಿಲ್ಲ. ಬಟ್ ಏನು ಗೊತ್ತಾ, ನಮ್ಮಲ್ಲಿರುವಂಥ ಬ್ರೀಡು ಕ್ವಾಲಿಟಿ ಬ್ರೀಡು. ಮಿನಿಮಮ್ 10ರಿಂದ 15 ವರ್ಷ ನಿಮ್ಮಲ್ಲಿ ಡೈರಿ ಫಾರ್ಮಲ್ಲಿ ಇರುವಂಥ ಹಸುಗಳು. ಈ ರೀತಿಯಾಗಿ ಒಂದು ಹಸು ಸಾಕೋದ್ರಿಂದ ಒಂದು ಮನೆ ಆರಾಮಾಗಿ ಫ್ಯಾಮಿಲಿಯನ್ನು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ. ಮುಂದೆ ಇನ್ನೂ ಬಹಳಷ್ಟು ಹಸುಗಳನ್ನು ಕೂಡ ಇದು ಮಾಡ್ತಿದ್ವಿ. ಸೊ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಕಾಲಾವಕಾಶ ತೊಂದರೆ ಆಗಿದೆ. ಆಮೇಲೆ ಕೆಲವೊಬ್ಬರು ನಮ್ಮ ಕೆಲಸಕ್ಕೆ ಭಾಳ ಅಡಚಣೆಯಾಗಿ ಬಹಳ ಸಮಸ್ಯೆ ಆಗಿದೆ. ಸೊ ಅದರಲ್ಲೂ ಎಲ್ಲ ನಿಭಾಯಿಸ್ಕೊಂಡು ಹಸುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸ್ನೇಹಿತರೆ, ಇವತ್ತು ನಾವು ಈ ಹಸು ಆಯ್ಕೆ ಮಾಡಿರೋದು ಪಂಜಾಬಿನ ಖನ್ನಾ ಅನ್ನೋ ಇದರಲ್ಲಿ, ಕೆಲವೊಂದನ್ನು ಹರಿಯಾಣದಿಂದ ಆಯ್ಕೆ ಮಾಡಿದ್ದೀವಿ. ಸೊ ಇದೇನಾಗುತ್ತೆ ಅಂದರೆ, ಎಲ್ಲ ತೊಗೊಂಬಂದು ಒಂದು ಡೈರಿ ಫಾರ್ಮಲ್ಲಿ ಸೆಟ್ ಮಾಡಿದ್ದೀವಿ. ಡೈರಿ ಫಾರ್ಮಲ್ಲಿ ಸೆಟ್ ಮಾಡಿ ಹಸುಗಳನ್ನು ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಯಾರಿಗೆ ಬೇಕು ಅವರು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಯಾರಾಗಿದ್ದಾರೆ ಅವ್ರಿಗೆ ಆಲ್ಮೋಸ್ಟು ಹಸುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸಬ್ಸ್ಕ್ರೈಬ್ ಆದವರಿಗೆ ಮೊದಲ ಆದ್ಯತೆ ಇರುತ್ತೆ. ಸೊ ಯಾಕಂದರೆ ನಮ್ಮ ಮೆಂಬರ್ಶಿಪ್ ಯಾರಿದ್ದಾರೆ ಫ್ರೆಂಡ್ಸ್